ಹೆಂಗಿದೆ? ಸೂಪರ್ ಆಗಿದೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ವಿಡಿಯೋ ಆಗಿದೆ, ಅಂದರೆ ಶುಕ್ರವಾರದ ವಿಡಿಯೋ ಆಗಿದೆ. ಹಬ್ಬ ಅಂದೇನೆ ನಾರ್ಮಲಾಗಿ ಲೇಡೀಸಿಗೆ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡೋದು, ರಂಗೋಲಿ ಹಾಕೋದು, ಅಡುಗೆ ಮಾಡೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ನಾನು ಅದು ಬೆಳಗ್ಗೆ ಇದ್ಬಿಟ್ಟು ಮುಂದೆ ಹಿಂದೆ ನಮ್ಮ ಕ್ವಾರ್ಟರ್ಸಲ್ಲಿ ಇರೋದ್ರಿಂದ ಮರಗಳು ತುಂಬ ಇರೋದ್ರಿಂದ ಎಲೆಗಳು ತುಂಬಾ ಉದುರುತ್ತೆ. ಹಾಗಾಗಿ ಗುಡಿಸೋದೇ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ಎಲೆಗಳನ್ನೆಲ್ಲ ಗುಡಿಸಿ ಕಾಂಪೌಂಡ್ನೆಲ್ಲ ಫುಲ್ ತೊಳೆದ್ಬಿಟ್ಟು ರಂಗೋಲಿ ಹಾಕೋಕ್ಕೆ ಶುರು ಮಾಡಿದೆ. ರಂಗೋಲಿ ಹಾಕೋದೇ ತುಂಬ ಟೈಮ್ ತೊಗೊಂತು. ನನಗೆ ಹಬ್ಬ ಅಂದರೆ ಒಂದು ರಂಗೋಲಿ ಹಾಕ್ಬಿಟ್ಟು ಬಣ್ಣ ಹಾಕಿದ್ರೇ ಒಂದು ಖುಷಿ, ನೆಮ್ಮದಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ನಮ್ಮ ಅಮ್ಮನಿಂದನೇ ಬಂದಿದೆ ಅಂತಲೇ ಹೇಳ್ಬೋದು. ನಮ್ಮ ಅಮ್ಮಗೂ ಅಷ್ಟೇ ರಂಗೋಲಿ ಅಂದರೆ ತುಂಬಾ ಇಷ್ಟ. ಮತ್ತು ಪ್ರತಿ ಹಬ್ಬದಲ್ಲೂ ಕೂಡ ರಂಗೋಲಿ ಹಾಕಿ ಬಣ್ಣ ಹಾಕಿ ಮಾಡೋರು. ಹಂಗಾಗಿ ಅದನ್ನು ನೋಡಿ ಅಭ್ಯಾಸ ಆಗಿ ನಾವು ಕೂಡ ಅದೇ ಥರ ಮಾಡ್ತೀವಿ. ಈ ರಂಗೋಲಿ ಬಂದುಬಿಟ್ಟು 6ರಿಂದ 4 ಚುಕ್ಕಿದ್ದಾಗಿದೆ. ತಾವರೆ ಹೂವು ಬಂದುಬಿಟ್ಟು ತಾವರೆ ಹೂವಿನ ಮೇಲೆ ಶಿವ ಇರೋ ಥರ, ಮತ್ತು ಶಿವನ ಹಿಂದ್ಗಡೆ ಬಂದುಬಿಟ್ಟು ಹಸು ಇರೋ ಥರ ರಂಗೋಲಿ ಇದೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಅಂದರೆ ಲೈಕ್ ಮಾಡಿ. ಈ ರಂಗೋಲಿ ಬಂದುಬಿಟ್ಟು ನಮ್ಮ ಮನೇಲಿ ನಮ್ಮಮ್ಮ ಬಿಡಿಸಿರೋ ರಂಗೋಲಿ. ಅವ್ರಿಗೆ ಸ್ವಲ್ಪ ಕೈ ಆಗಲ್ಲ, ಹುಷಾರಿರೋದಿಲ್ಲ, ಆದ್ರೂ ರಂಗೋಲಿ ಬಿಡೋದನ್ನು ಮಾತ್ರ ತಪ್ಪಿಸೋದಿಲ್ಲ. ಯಾಕೆಂದರೆ ಅದು ಆವಾಗಲಿಂದ ನಡ್ಕೊಂಡ್ಬಂದಿರೋ ಅಭ್ಯಾಸ ಅಲ್ವ. ಹಾಗಾಗಿ ಅದು ಹುಷಾರಿಲ್ಲ, ಏನೋ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅವರು ರಂಗೋಲಿ ಹಾಕಿ ಇಷ್ಟೇ. ಹಾಗೆ ರಂಗೋಲಿ ಹಾಕಿದ್ಮೇಲೆ ಮಾರ್ಕೆಟಿಗೆ ಹೋಗಿ ಬಂದೆ. ಸ್ವಲ್ಪ ಹೂವು ಹಣ್ಣು ತರೋದಿತ್ತು. ಈ ಇಕ್ಕದ ಗಿಡ ಹೂವು ಬಂದುಬಿಟ್ಟು ನಾನು ತಂದಿದ್ದಲ್ಲ, ನಮ್ಮ ಹಸ್ಬೆಂಡು ತೊಗೊಂಬಂದಿದ್ರು 2 ಡೇಸ್ ಬ್ಯಾಕೇ. ಸರಿ ಅಂತ ನಾನು ಅದನ್ನು ಕಟ್ಬಿಟ್ಟು ಹಾರ ಮಾಡ್ತಾಯಿದ್ದೆ. ಅವರು ಡ್ಯೂಟಿಯಲ್ಲಿ ಒಂದು ತೊಗೊಂಡೋಗ್ತೀನಿ ಅಂದರು. ಹಂಗಾಗಿ 2 ಹಾರ ಮಾಡಿದೆ. 2 ಎಳೆಯಲ್ಲಿ ಒಂದು ಎಳೆಯಲ್ಲಿ ಒಂದು ಹಾರನ ಮಾಡಿ ಹಾಕಿದೆ. ಏನು ಗೊತ್ತಾ, ದುಡ್ಡು ಕೊಟ್ಟರೆ ಎಲ್ಲದೂ ಸಿಗುತ್ತೆ. ಆದರೆ ನಾವು ನಮ್ಮ ಕೈಯಿಂದ ಮಾಡೋದಿದೆಯಲ್ವ, ಅದ್ರ ಖುಷಿನೇ ಬೇರೆ ಅಲ್ವಾ. ನೀವೇನಂತೀರ? ನಾವು ಹಾರ ಮಾಡಿಬಿಟ್ಟು ದೇವರಿಗೆ ಹಾಕೋದ್ರಿಂದ ಅದನ್ನು ನೋಡಿದಾಗೆಲ್ಲ ನಮಗೇನೋ ಒಂಥರ ಖುಷಿ. ನಾನು ಮಾಡಿದ್ದಲ್ವ ಅಂತ ಒಂದು ಖುಷಿ ಆಗುತ್ತೆ ಅಲ್ವಾ. ನೀವೇನಂತೀರ? ಹಾಗೆಯೇ ಈ ಹಾರ ಬಂದ್ಬಿಟ್ಟು ನಮ್ಮಮ್ಮ ವೀಳ್ಯದೆಲೆಯಲ್ಲಿ ಮಾಡಿ ದೇವರಿಗೆ ದೇವಸ್ಥಾನಕ್ಕೆ ಕೊಟ್ಟರಂತೆ. ಹಾಗೆ ಇದೊಂದು ಕ್ಲಿಪ್ ಇರಲಿ ಅಂತ ಅಲ್ಲಿ ಹಾಕಿದ್ದೆ. ಹೇಗಿದೆ? ಚೆನ್ನಾಗಿದೆ ಅಲ್ವಾ. ಅದಾದಮೇಲೆ ಮಕ್ಕಳೆಲ್ಲ ತಂಬಿಟ್ಟು ಮಾಡು ಅಂತ ಹೇಳ್ತಾಯಿದ್ರು.
ಹಾಗಾಗಿ ಸ್ವಲ್ಪ ತಂಬಿಟ್ಟು ಮಾಡೋಣ ಅಂತ ಕಿಚನಿಗೆ ಬಂದಿದ್ದೆ. ಏನಿಲ್ಲ, ಸ್ವಲ್ಪ ಪಾಕ ಮಾಡ್ಕೊಂಡು, ಪಾಕ ಅಂತ ಏನಿಲ್ಲ, ನೀರಿಗೆ ಬೆಲ್ಲ ಹಾಕಿ ಜಸ್ಟ್ ಕರಗಿಸ್ಕೊಳ್ಳೋದು ಅಷ್ಟೇ, ಪಾಕ ಅಂತ ಏನಿಲ್ಲ. ಆಮೇಲೆ ಕಡಲೆ ಪುಡಿ ಮಾಡಿಬಿಟ್ಟು, ಕಡಲೆ ಬೀಜ ಬರುತ್ತಲ್ವ ಅದನ್ನು ಹುರ್ಕೊಂಡು, ಅದನ್ನು ಸ್ವಲ್ಪ ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗ್ಬಾರ್ದು, ಕಡಲೆ ಬೀಜನ ಸ್ವಲ್ಪ ಬಾಯಿಗೆ ಸಿಗಬೇಕು. ಹಾಗಾಗಿ ಅದು, ಆಮೇಲೆ ಸ್ವಲ್ಪ ಕಡಲೆ ಜೊತೆಗೇ ಏಲಕ್ಕಿನ ಹಾಕ್ಕೊಂಡ್ರೆ ಆವಾಗಲೇ ಚೆನ್ನಾಗಿ ಬರುತ್ತೆ. ಆಮೇಲೆ ನಾರ್ಮಲಿ ಕೊಬ್ಬರಿ ತುರ್ಕೊಂಡ್ಬಿಟ್ಟು, ಕೊಬ್ಬರಿ ಇಷ್ಟೇ, ಜೊತೆಗೆ ಸ್ವಲ್ಪ ಎಳ್ಳು ಹುರಿದು ಹಾಕ್ಕೊಂಡ್ರೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಷ್ಟನ್ನೆಲ್ಲ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡು, ಪಾಕ ಇರುತ್ತೆ, ಪಾಕ ಅಲ್ಲ ಸಾರಿ, ಅದು ಬೆಲ್ಲ ಕರಗಿಸ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಉಂಡೆ ಮಾಡೋದು ಅಷ್ಟೇ. ತುಂಬ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಮಕ್ಕಳುಗಳಿದ್ದರೆ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳುಗಳಿಗೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಜಾಸ್ತಿ ನಾನು ಕೊಬ್ಬರಿನ ತುರಿಲಿಕ್ಕೆ ಹೋಗಲ್ಲ, ಯಾಕೆಂದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತ. ಹಾಗಾಗಿ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಂದು 2-3 ಸುತ್ತು ಸುತ್ತಿಸಿದೆ ಮಿಕ್ಸಿನ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೊಬ್ಬರಿ ತುರಿ ಚೆನ್ನಾಗಿ ಬರುತ್ತೆ, ಹಾಗಾಗಿ ಅದನ್ನೇ ಮಾಡ್ಕೊತೀನಿ. ಟೈಮು ಸೇವ್ ಆಗುತ್ತೆ, ಬೇಗ ಆಗುತ್ತೆ ಅಲ್ವಾ, ಹಂಗಾಗಿ. ಬೆರಳೆಲ್ಲ ಇದು ಮಾಡಿಬಿಡು, ಸುಮ್ಮನೆ ಇರೋ. ಬೇಡ, ಅಷ್ಟೊಂದು ಬೇಡ. ಓಕೆ, ನನ್ನ ಚಿಕ್ಕ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾಯಿದ್ದ.
ಅದಾದಮೇಲೆ ಸಂಜೆ ರಾತ್ರಿ ದೇವಸ್ಥಾನಕ್ಕೆ ಹೋಗಿದ್ವಿ. ರಾತ್ರಿ ಸ್ವಲ್ಪ ಖಾಲಿನೇ ಇತ್ತು, ಯಾಕೆ ಅಂದರೆ ನಾವು ಸ್ವಲ್ಪ ಲೇಟಾಗೇ ಹೋಗಿದ್ವಿ. ನಮ್ಮ ಮನೆ ಹತ್ರ ಒಂದು ಶಿವನ ದೇವಸ್ಥಾನ ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡ ಶಿವ ಇದೆ. ಮಕ್ಕಳನ್ನ ಅಲ್ಲಿಗೆ ಹೋಗೋಣ ಅಂತ ಹೇಳೋದು, ಬಟ್ ಅಲ್ಲಿಗೆ ಹೋಗಲಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅಲ್ಲಿ ತುಂಬಾ ರಶ್ ಇರುತ್ತೆ, ಕಿಲೋಮೀಟ್ರ್ಗಟ್ಟಲೆ ಕ್ಯೂ ಇರುತ್ತೆ. ಹಾಗಾಗಿ ಹೋಗೋದು ಬೇಡ, ಹೋಗ್ಲಿಕ್ಕೆ ತುಂಬ ಟೈಮ್ ಆಗುತ್ತೆ ಬೇಡ ಅಂತ ಇಲ್ಲೇ ನಮ್ಮ ಕ್ವಾರ್ಟರ್ಸಲ್ಲೇ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಯಾಕೆಂದರೆ ಖಾಲಿ ಇದ್ದಿದ್ದರಿಂದ. ಆಮೇಲೆ ರಾತ್ರಿ ಊಟ ಏನಿಲ್ಲ, ಯಾಕೆಂದರೆ ಉಪವಾಸ ಅಂದರೆ ರಾತ್ರಿ ಟೈಮ್ ಅನ್ನ ತಿನ್ನಬಾರ್ದು ಅಂತ ಇಲ್ವ, ಹಂಗಾಗಿ ಉಪ್ಪಿಟ್ಟು ಕೇಸರಿಬಾತು ಮಾಡಿದ್ದೆ. ಕೇಸರಿಬಾತು ಬಂದುಬಿಟ್ಟು ಪೈನಾಪಲ್ದು ಮಾಡಿದ್ದೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.